ಯಾವ ದೇವರಿಗೆ ಯಾವ ಹೂವು ಇಷ್ಟ ಎಂಬ ಸಂಪೂರ್ಣ ಮಾಹಿತಿ ಇಲ್ಲಿದೆ. ನೀವು ಗಮನಿಸಿರಬಹುದು, ಕೆಲವೊಂದು ಹೂಗಳನ್ನು ದೇವರಿಗೆ ಅರ್ಪಣೆ ಮಾಡುವುದಿಲ್ಲ. ಹಾಗೆ ಇನ್ನೂ ಕೆಲವು ಹೂಗಳನ್ನು ಬಹಳ ಶ್ರೇಷ್ಠ ಎನ್ನಲಾಗುತ್ತದೆ. ಒಂದೊಂದು ದೇವರಿಗೆ ಪ್ರಿಯವಾದ ಒಂದೊಂದು ಹೂವುಗಳಿದೆ. ಯಾವ ದೇವರಿಗೆ ಯಾವ ಹೂವು ಇಷ್ಟ ಎಂಬುದು ನೋಡೋಣ. ಶಿವನಿಗೆ ಎಲ್ಲ ಹೂವುಗಳು ಇಷ್ಟವಾಗುವುದಿಲ್ಲ. ದತ್ತೂರ, ಒಣಕಮಲ, ಬಿಲ್ವಪತ್ರೆ, ತುಂಬೆ ಹೂವು, ಕಣಿಗಿಲೆ ಹೂವು, ಲಿಂಗದ ಹೂವು ಎಂದರೆ ಬಹಳ ಇಷ್ಟ. ಚಂಪಾ ಹಾಗೂ ಕೇತಕಿಯ ಹೂವನ್ನು ಯಾವುದೇ ಕಾರಣಕ್ಕೂ ಶಿವನಿಗೆ ಅರ್ಪಣೆ ಮಾಡಬಾರದು. ಆದಿಶಕ್ತಿಯ ಸಾರಕಾಳಿ ದೇವಿಯನ್ನು ಕೆಂಪು ದಾಸವಾಳದ ಹೂಗಳಿಂದ ಮಾತ್ರ ಪೂಜಿಸಲಾಗುತ್ತದೆ. ಅಲ್ಲದೆ ನೀವು ಚೆಂಡು ಹೂಗಳನ್ನು ಸಹ ಪೂಜೆಗೆ ಬಳಕೆ ಮಾಡಬಹುದು. ಕೆಂಪು ಬಣ್ಣದ ಹೂವು ಕಾಳಿಯ ಆರಾಧನೆ ಮಾಡಲು ಶ್ರೇಷ್ಠ ಎನ್ನಲಾಗುತ್ತದೆ. ಲಕ್ಷ್ಮೀ ದೇವಿಯನ್ನು ಸಂಪತ್ತಿನ ದೇವತೆ ಎನ್ನಲಾಗುತ್ತದೆ. ದೇವಿಗೆ ಕಮಲದ ಹೂವನ್ನು ದೇವಿಗೆ ಅರ್ಪಣೆ ಮಾಡಿದರೆ ಬಹಳ ಒಳ್ಳೆಯದು. ಇನ್ನು ದೇವಿಗೆ ನೀವು ಬಿಳಿ ಬಣ್ಣದ ಹೂಗಳನ್ನು ಅರ್ಪಿಸಬಹುದು. ಬಿಳಿ ಸೇವಂತಿಗೆಯಂತಹ ಪರಿಮಳವಿಲ್ಲದ ಹೂಗಳನ್ನು ಲಕ್ಷ್ಮೀ ಮಾತೆಗೆ ಅರ್ಪಿಸಲಾಗುತ್ತದೆ. ಗಣೇಶನಿಗೆ ಹೂಗಳಿಗಿಂತ ಮುಖ್ಯವಾಗಿ ಗರಿಕೆಯನ್ನು ಅರ್ಪಣೆ ಮಾಡಲಾಗುತ್ತದೆ. ನೀವು ಗಣೇಶನಿಗೆ ಗೌರಿ ಹೂವು, ತುಂಬೆಯನ್ನು ಅರ್ಪಣೆ ಮಾಡಬಹುದು. ಅಲ್ಲದೆ ನೀವು ದಾಸವಾಳ ಹೂವನ್ನು ಸಹ ಗಣೇಶನಿಗೆ ಅರ್ಪಣೆ ಮಾಡಬಹುದು. ವಿಷ್ಣುವಿಗೆ ತಾವರೆ ಹಾಗೂ ತುಳಸಿ ಎಂದರೆ ಬಹಳ ಇಷ್ಟ ಎನ್ನುವುದು ಎಲ್ಲರಿಗೂ ಗೊತ್ತು. ಮುಖ್ಯವಾಗಿ ವಿಷ್ಣು ಅಲಂಕಾರ ಪ್ರಿಯ. ಹಾಗಾಗಿ ಬಹುತೇಕ ಎಲ್ಲ ಹೂಗಳನ್ನು ಹಾಕಿ ಅಲಂಕಾರ ಮಾಡಬಹುದು. ಆದರೆ ಅರಳಿ ಹೂವನ್ನು ಹಾಕಬಾರದು. ಹನುಮಂತನಿಗೆ ವೀಳ್ಯದೆಲೆ ಎಂದರೆ ಬಹಳ ಇಷ್ಟ. ಹಾಗಾಗಿ ಶನಿವಾರ ಯಾರು ವೀಳ್ಯದೆಲೆಯನ್ನು ಅರ್ಪಣೆ ಮಾಡುತ್ತಾರೋ ಅವರ ಇಷ್ಟಾರ್ಥಗಳು ಈಡೇರುತ್ತದೆ. ಇನ್ನು ಹನುಮಂತನಿಗೆ ತುಳಸಿ ಹಾಗೂ ಕೆಂಪು ಬಣ್ಣದ ಹೂವನ್ನು ಅರ್ಪಣೆ ಮಾಡಬಹುದು. ಪಾರ್ವತಿ ದೇವಿಗೆ ಅನೇಕ ಹೂವುಗಳು ಎಂದರೆ ಬಹಳ ಇಷ್ಟ. ಮುಖ್ಯವಾಗಿ ದಾಸವಾಳ, ಮಲ್ಲಿಗೆ, ಬಿಳಿ ತಾವರೆ ಹಾಗೂ ಚಂಪಕ ಪುಷ್ಪ ಎಂದರೆ ಅಚ್ಚುಮೆಚ್ಚುಗೆ. ಹಾಗಾಗಿ ಇದನ್ನು ನೀವು ಅರ್ಪಣೆ ಮಾಡಿದರೆ ನಿಮ್ಮ ಕನಸುಗಳು ನನಸಾಗುತ್ತವೆ. ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.